ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಇನ್ನೂ ಜೋರಾಗಿ ಹೇಳ್ರಿ. ನಮಗೆ ಟೈಮೇ ಸಾಕಾಗ್ತಾ ಇಲ್ಲ. ಟೈಮ್ ಸಾಕಾಗ್ತಾ ಇದೆ ನಿಮಗೆ? ಟೈಮ್ ಸಾಕಾಗುತ್ತಾ? ನನಗೆ ಟೈಮೇ ಸಾಕಾಗ್ತಾ ಇದೆ. ಹಲ್ಲೆಲೂಯಾ. ನಾವು ಬೇಗ ಬೇಗ ಹೋಗ್ಬಿಡೋಣ. ಸತ್ಯವೇದದಲ್ಲಿ ಅನೇಕ ಪರಾಕ್ರಮಗಳನ್ನು ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಅನೇಕ ಪರಾಕ್ರಮಿಗಳನ್ನು ನಾವು ನೋಡ್ತೇವೆ. ಸತ್ಯವೇದ ಹೇಳ್ತದೆ, ಆದಿಕಾಂಡ 10ನೇ ಅಧ್ಯಾಯ 8ನೇ ವಚನದಲ್ಲಿ ನಿಮ್ರೋದ್ ಅಂತ ಒಬ್ಬ ರಾಜ ಇದ್ದ. ಈ ನಿಮ್ರೋದನು ಯಾರು? ಸತ್ಯವೇದ ಹೇಳ್ತದೆ, ಭೂಮಿಯಲ್ಲೇ ಮೊದಲನೇ ರಾಜ ಅಂತ ಸತ್ಯವೇದ ಹೇಳ್ತದೆ. ಅವನ ಹೆಸರು ನಿಮ್ರೋದ್. ಅವನು ಪರಾಕ್ರಮಶಾಲಿ ಅಂತ ದೇವರು ಹೇಳ್ತಾನೆ. ಪರಾಕ್ರಮಶಾಲಿ ಆಗಿದ್ದ ಅಂತ ಸತ್ಯವೇದ ಹೇಳ್ತದೆ. ಪ್ರಿಯ ಸಹೋದರಿಯೇ, ಯೋಶುವ 10ನೇ ಅಧ್ಯಾಯ 7 ಮತ್ತು 8, 9ರಲ್ಲಿ ನೋಡುವಾಗ ಯೋಶುವನ ಸಂಗಡ ಇದ್ದಂಥ ಎಲ್ಲ ವೀರರು ಸಹ ಅವರು ಪರಾಕ್ರಮಶಾಲಿಗಳಾಗಿದ್ದರಂತೆ. ಯೋಶುವನ ಸಂಗಡ ಅಂತ ಸತ್ಯವೇದ ಹೇಳ್ತದೆ. ಯೋಶುವನ ಸಂಗಡ ಯಾರೆಲ್ಲ ನಾಯಕರಿದ್ರು, ಯುದ್ಧಕ್ಕೆ ಹೋಗುವಾಗ ಅವನ ಸಂಗಡ ಇದ್ದಾಗ ಯಾರಿದ್ರಲ್ಲ ಆ ಟೀಮನ್ನು, ಅವನ ಸಂಗಡಿಗರನ್ನ ಪರಲೋಕದ ದೇವರು ನೋಡಿ ಹೇಳ್ತಾನೆ, ಯೋಶುವನ ಸಂಗಡ ಇದ್ದಂಥವರು ಸಾಧಾರಣ ವ್ಯಕ್ತಿಗಳಲ್ಲ, ಭಯಪಡುವಂಥವರಲ್ಲ, ದೇವರಿಗೆ ವಿರುದ್ಧವಾಗಿ ನಿಂತವರಲ್ಲ. ಸತ್ಯವೇದ ಹೇಳ್ತದೆ, ದೇವರೇ ರೆಕಗ್ನೈಸ್ ಮಾಡ್ತಾ ಇದ್ದಾನೆ, ದೇವರೇ ಅವಾರ್ಡ್ ಹೇಳ್ತಾ ಇದ್ದಾನೆ, ದೇವರೇ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಯೋಶುವನ ಸಂಗಡ ಇದ್ದಂಥವರು ಪರಾಕ್ರಮಶಾಲಿಗಳು. ಒಂದು ಹಲ್ಲೆಲೂಯಾ ಹೇಳ್ರಿ. ನಿಮ್ರೋದ್ ಪರಾಕ್ರಮಶಾಲಿಯಾಗಿದ್ದಾನೆ. ಯೋಶುವನ ಸಂಗಡ ಇದ್ದವರು ಪರಾಕ್ರಮಶಾಲಿಯಾಗಿದ್ದಾರೆ. ಅದರರ್ಥ ಯೋಶುವನು ಪರಾಕ್ರಮಶಾಲಿ ಅಂತ ದೇವರು ಹೇಳ್ತಾನೆ. ದೇವರ ವಾಕ್ಯ ಹೇಳ್ತದೆ, ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಾಗ ಗಿದ್ಯೋನನು ಸಹ ಒಬ್ಬ ಪರಾಕ್ರಮಶಾಲಿ. ಅವನು ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ದೇವದೂತ ಬರ್ತಾನೆ, ಬಂದು ಪರಾಕ್ರಮಶಾಲಿಯೇ ಅವನ ಹೆಸರು ಗಿದ್ಯೋನ್. ಆದರೆ ಪರಲೋಕದಿಂದ ಇಳಿದು ಬಂದಂಥ ದೂತ ಆ ಗಿದ್ಯೋನನನ್ನು ನೋಡಿ ಗಿದ್ಯೋನ್ ಅಂತ ಕರೆಯದೆ ಅವನಿಗೇನಂತ ಕರೀತಾ ಇದ್ದಾರೆ? ಪರಾಕ್ರಮಶಾಲಿಯೇ. ಅವನು ನೋಡಿ ಹೇಳ್ತಾನೆ, ಅವನ ಹಿಂದ್ಗಡೆ ನೋಡ್ತಾ ಇದ್ದಾನೆ, ಅಕ್ಕಪಕ್ಕ ನೋಡ್ತಾ ಇದ್ದಾನೆ. ಯಾರಾದರೂ ನನ್ನ ಹಿಂದ್ಗಡೆ ಇದ್ದಾರಾ? ಯಾರಾದರೂ ನನ್ನ ಅಕ್ಕಪಕ್ಕ ನಿಂತಿದ್ದಾರಾ? ಅವರನ್ನು ಯಾವ ಶಬ್ದ ಪರಾಕ್ರಮಶಾಲಿ ಅಂತ ಕರೀತಾ ಇದೆಯಲ್ಲ, ಹಾಗಾದರೆ ನನ್ನನ್ನು ಬಿಟ್ಟು ಇಲ್ಲಿ ಯಾರಾದರೂ ಇದ್ದಾರಾ? ನನ್ನ ಬಿಟ್ಟು ನನ್ನ ಹಿಂದ್ಗಡೆ ಯಾರಾದರೂ ಇದ್ದಾರಾ? ಅಕ್ಕಪಕ್ಕ ಯಾರಾದರೂ ಇದ್ದಾರಾ ಅಂತ ಅವನು ಗಮನಿಸುವಂಥ ಸಂದರ್ಭದಲ್ಲಿ ಆ ದೇವದೂತ ಹೇಳ್ತಾನೆ, ಗಿದ್ಯೋನ್, ನೀನೇ ಆ ಪರಾಕ್ರಮಶಾಲಿ. ಒಂದು ಹಲ್ಲೆಲೂಯಾ ಹೇಳ್ರಿ. ನೀನೇ ಆ ಪರಾಕ್ರಮಶಾಲಿ ಅಂದಾಗ ಆತನ ಹೇಳ್ತಾನೆ, ಅಯ್ಯ, ನಾನು ಪರಾಕ್ರಮಶಾಲಿ ಆಗಿದ್ರೆ ನನಗೆ ಯಾಕೆ ಕಷ್ಟ, ನನಗೆ ಯಾಕೆ ವೇದನೆ, ನನಗೆ ಯಾಕೆ ತೊಂದರೆ? ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನೀನು ಕೂಗು, ನಾನು ಬಂದು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ. ಕಷ್ಟ ಕಾಲ ಅನ್ನುವಂಥದ್ದು ಯಾರಿಗೆ ಬರುತ್ತೀ? ಶ್ರೀಮಂತರಿಗೆ ಅಂತಲ್ಲ, ಬಡವರಿಗೆ ಅಂತ ಅಲ್ಲ, ಮಧ್ಯವರ್ಗದವರಿಗೆ ಅಂತಲ್ಲ. ದೇವರ ವಾಕ್ಯದ ಪ್ರಕಾರ ಕಷ್ಟ ಒಂದು ವ್ಯಕ್ತಿದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಸಡನ್ನಾಗಿ ಬಂದುಬಿಡ್ತದೆ ಕಷ್ಟ. ಅನಾರೋಗ್ಯದ ಮೂಲಕ, ಹಣ ಸಹಾಯಗಳ ಮೂಲಕ, ಹಣ ಕಷ್ಟದ ಮೂಲಕ, ರೋಗಗಳ ಮೂಲಕ, ಮಾತುಗಳ ಮೂಲಕ, ಕೆಲಸ ಕಾರ್ಯಗಳ ಮೂಲಕ ಕಷ್ಟ ಅನ್ನೋದು ಯಾವಾಗ ಒಂದು ವ್ಯಕ್ತಿಗೆ ಬರುತ್ತೆ ಗೊತ್ತಿಲ್ಲ. ದೇವರ ವಾಕ್ಯ ಹೇಳ್ತದೆ, ಗಿದ್ಯೋನ್
ಕಷ್ಟದಲ್ಲಿದ್ದಾನೆ, ತೊಂದರೆಯಲ್ಲಿದ್ದಾನೆ, ಇಕ್ಕಟ್ಟಲ್ಲಿದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಪರಲೋಕದ ದೇವರು ಆತನನ್ನು ಯಾವ ರೀತಿ ರೆಕಗ್ನೈಸ್ ಮಾಡಿದ್ದಾನೆ, ಅವನನ್ನು ನೋಡಿ ಪರಾಕ್ರಮಶಾಲಿಯೇ, ಪರಾಕ್ರಮಶಾಲಿಯೇ. ಇವತ್ತು ಯೇಸುವನ್ನು ನಂಬಲ್ಪಟ್ಟಂಥ ವಿಶ್ವಾಸಿಯೇ ದೇವರು ರೆಕಗ್ನೈಸ್ ಮಾಡೋದು ನಿಮ್ಮನ್ನು ಭಯ ಹಿಡಿದವರು ಅಂತಲ್ಲ, ಪುಕ್ಕಳರು ಅಂತಲ್ಲ, ಏಡಿಗಳು ಅಂತಲ್ಲ, ಓಡಿ ಹೋಗುವವರು ಅಂತಲ್ಲ. ನಿಮ್ಮನ್ನು ಪರಲೋಕ ಏನಂತ ಕರೆಯುತ್ತೆ ಅಂದರೆ ಪರಾಕ್ರಮಿಯೇ. ಒಂದು ಹಲ್ಲೆಲೂಯಾ ಬರಬೇಕು, ಒಂದು ಹಲ್ಲೆಲೂಯಾ ಬರಬೇಕು. ಎಷ್ಟು ಜನ ನಂಬ್ತೀರ ನಾನು ಪರಾಕ್ರಮಶಾಲಿ, ನಾನು ಪರಾಕ್ರಮಿ? ನೀನು ಇಲ್ಲಿಂದ ಆರಿಕೆ ಮಾಡಿದ್ರೆ ನಿನ್ನನ್ನು ದೇವರು ಪರಾಕ್ರಮಶಾಲಿಯಾಗಿ ಮಾಡಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಗಿದ್ಯೋನ್ ಪರಾಕ್ರಮಶಾಲಿ ಅಂತ ಕರೆಯುವಾಗ ಅವನು ದುಃಖ ಪಡ್ತಾ ಇದ್ದಾನೆ. ನಾವು ಕಷ್ಟದಲ್ಲಿದ್ದೀವಿ, ಜೀತದ ಆಳುಗಳಾಗಿದ್ದೀವಿ, ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ನಮ್ಮ ವಿರೋಧಿಗಳನ್ನು ಜಯಿಸದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಲ್ಲ. ದೇವರು ವಾಗ್ದಾನ ಮಾಡ್ತಾನೆ, ಭಯ ಪಡಬೇಡ ಗಿದ್ಯೋನ್, ಇನ್ಮೇಲೆ ನಿನ್ನ ಕೈ ಬಿಡಲ್ಲ, ನಿನ್ನನ್ನು ನಾನು ಮರೆಯಲ್ಲ, ನಿನ್ನ ಬಿಟ್ಟು ನಾನು ಹೋಗಲ್ಲ. ಇವತ್ತಿನಿಂದ ನಿನ್ನ ಸಂಗಡ ನಾನು ಇರ್ತೀನಿ, ಇವತ್ತಿನಿಂದ ನಾನು ನಿನ್ನ ಸಂಗಡ ಇರ್ತೀನಿ. ನಿನ್ನ ವಿರೋಧಿಗಳು ನನ್ನ ವಿರೋಧಿಗಳು, ನಿನಗೆ ವಿರುದ್ಧವಾಗಿರುವವರು ನನಗೆ ವಿರುದ್ಧವಾಗಿರುವವರು, ನಿನ್ನ ಕೇಳಿ ಬಯಸುವಂಥವರು ನನ್ನ ಕೈ ಬಯಸ್ತಾರಲ್ಲ, ನಿನಗೆ ಯಾರು ಕತ್ತಿ ಮಸಿತಾ ಇದ್ದಾರಲ್ಲ ಅವ್ರು ನನಗೆ ಕತ್ತಿ ಮಸಿದ್ದಾರೆ, ನಿನಗೆ ವಿರುದ್ಧವಾಗಿ ಯಾರು ಎದ್ದಿದ್ದಾರಲ್ಲ ಅವ್ರು ನನಗೆ ವಿರುದ್ಧವಾಗಿದ್ದಾರೆ. ಆದ ಕಾರಣ ನೀನು ಭಯ ಪಡಬೇಡ, ನಿನ್ನ ಪರವಾಗಿ ನಿಮ್ಮ ಮೇಲೆ ನಾನೇ ಮುಂದೆ ಇರ್ತೇನೆ, ನಿನ್ನ ಮುಂದೆ ಕಳಿಸಲ್ಲ, ನಿನ್ನ ಮುಂಬಲವಾಗಿ ನಾನು ಚಲಿಸ್ತೇನೆ. ನಾನು ಚಲಿಸುವಾಗ ದೇವರ ವಾಕ್ಯ ಹೇಳ್ತದೆ, ನನ್ನ ದೇವರು ಎದ್ದು ಹೊರಡುವಾಗ ವೈರಿಯ ಪಾಳೆಯದಲ್ಲಿ ಜನ ಚದರಿ ಓಡ್ತಾರಂತೆ. ಒಂದು ಹಲ್ಲೆಲೂಯಾ ಹೇಳ್ರಿ, ಒಂದು ಹಲ್ಲೆಲೂಯಾ ಹೇಳ್ರಿ. ನೀ ವಿಶ್ವಾಸಿಯಾದಲ್ಲಿ, ದೇವರ ಭಕ್ತನಾಗಿದ್ದಲ್ಲಿ, ದೇವರ ಮಗನಾಗಿದ್ದಲ್ಲಿ ಪರಾಕ್ರಮಿ ಅಂತ ಕರೆಯತಕ್ಕ ದೇವರು ಹೇಳ್ತಾನೆ, ನಿನ್ನ ಮುಂಬಲವಾಗಿ ನಾನು ಚಲಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ನಮ್ಮ ಮುಂಬಲವಾಗಿ ಹೋದರೆ ನಮಗೆ ವಿರೋಧಿ ಯಾರು? ಯಾರೂ ಇರಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ದೇವರು ಎದ್ದು ಹೊರಡುವಾಗ, ಭೂಕಂಪ ಆಗುವಾಗ ಪ್ರಾಣಿಗಳಿಗೆ ಗೊತ್ತಾಗುತ್ತಂತೆ, ನಾಯಿಗಳಿಗೆ ಗೊತ್ತಾಗುತ್ತಂತೆ, ಪಕ್ಷಿಗಳಿಗೆ ಗೊತ್ತಾಗುತ್ತಂತೆ. ಅವುಗಿರತಕ್ಕ ಜ್ಞಾನ ಇವತ್ತು ನಮಗಿಲ್ರಿ. ಅವು ಅದು ಬರುತ್ತೆ ಅಂತ ಗೊತ್ತಾಗಿದ್ದ ಕೂಡಲೇ ಆ ಜಾಗ ಖಾಲಿ ಮಾಡಿ ಬೇರೆ ಕಡೆಗೆ ಓಡ್ತಾವಂತೆ. ನಾವು ಗಟ್ಟಿಯಾಗಿ ಇಲ್ಲೇ ಜಂಡ ಊರಿ ಕೂತಿದ್ದೀವಿ, ಪರ್ಮನೆಂಟ್ ಆಗಿರ್ತೀವಿ ಅಂತ. ಆದರೂ ದೇವರ ವಾಕ್ಯ ಹೇಳ್ತದೆ, ಪರಲೋಕ ನಮ್ಮನ್ನು ನೋಡಿ, ಯೇಸುವನ್ನು ನಂಬುವಂಥವನನ್ನು ನೋಡಿ, ವಿಶ್ವಾಸಿಸುವಂಥವನನ್ನು ನೋಡಿ, ಹಿಂಬಾಲಿಸುವಂಥವನನ್ನು ನೋಡಿ, ಪರಾಕ್ರಮಿಯೇ ಭಯ ಪಡಬೇಡ, ನಿನ್ನ ಮುಂಬಲವಾಗಿ ನಾನು ಚಾಲಿಸ್ತೇನೆ. ಗಿದ್ಯೋನ್ ಭಯ ಪಡಬೇಡ, ನಿನ್ನ ಮುಂಬಲವಾಗಿ ನಾನು ಪ್ರವೇಶ ಮಾಡಿದ್ದೇನೆ, ನಾನು ಚಲಿಸಲಿಕ್ಕಿದ್ದೇನೆ. ಇನ್ಮೇಲೆ ಎಲ್ಲ ಯುದ್ಧ ನಿನಗೆ ಸೋಲಲ್ಲ, ಸೋಲಲ್ಲ, ನಿನಗೆ ಜಯ, ನಿನಗೆ ಜಯ, ನಿನಗೆ ಜಯ. ಅದನ್ನು ಗಿದ್ಯೋನ್ ಮನಪೂರ್ತಿಯಾಗಿ ಸ್ವೀಕಾರ ಮಾಡಿಕೊಂಡ. ಅವನು ವಾದ ವಿವಾದ ಮಾಡೋಕ್ಕೆ ಹೋಗಲಿಲ್ಲ. ಕಣ್ಣು ಮುಂದೆ ನಿಂತಂಥ ದೂತನ ಮಾತುಗಳನ್ನು ಯಥಾರ್ಥ ಹೃದಯದಿಂದ ಸ್ವೀಕಾರ ಮಾಡಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿಮ್ಮ ಮುಂದೆ ದೇವದೂತ ನಿಂತಿದ್ದಾನೆ, ಮಾತಾಡ್ತಾ ಇದ್ದಾನೆ. ದೇವದೂತ ಆ ವಾಕ್ಯನೇ ದೇವರು, ಆ ದೇವರು ಮಾತ್ರ ಮಾತಾಡ್ತಾ ಇದ್ದಾನೆ. ಮಗಳೇ, ಮಗನೇ, ದೇವರು ಮಾತಾಡ್ತಾ ಇದ್ದಾನೆ. ಸೇವಕರ ಮೂಲಕ ಮಾತಾಡ್ತಾ ಇದ್ದಾನೆ, ವಾಕ್ಯಗಳ ಮೂಲಕ ಮಾತಾಡ್ತಾ ಇದ್ದಾನೆ, ಓದುವಾಗ ಮಾತಾಡ್ತಾ ಇದ್ದಾನೆ, ಪ್ರಾರ್ಥಿಸುವಾಗ ಮಾತಾಡ್ತಾ ಇದ್ದಾನೆ, ಕನಸಿನ ಮೂಲಕ ಮಾತಾಡ್ತಾ, ದರ್ಶನ ಮೂಲಕ ಮಾತಾಡ್ತಾ ಇದ್ದಾನೆ. ಅಪ್ಪ ಅಂತ ಕರೆಯುವಾಗ ಪರಲೋಕದ ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಅದನ್ನು ಯಾರು ನಂಬ್ತೀರೋ ನಿಮ್ಮ ಲೈಫಲ್ಲಿ ಕಾರ್ಯ ಆಗುತ್ತೆ. ದೇವರ ವಾಕ್ಯ ಹೇಳ್ತದೆ,
ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 1ನೇ ವಚನ ನೋಡುವಾಗ, ಗಿಲ್ಯಾದನಾದ ಯೆಫ್ತಾಹನು ಮಹಾ ಪರಾಕ್ರಮಿಯಾಗಿದ್ದ ಅಂತ ಸತ್ಯವೇದ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ, ನಿಮ್ರೋದನು ಪರಾಕ್ರಮಿ ಆಗಿದ್ದಾನೆ, ಯೋಶುವ ಪರಾಕ್ರಮಶಾಲಿಯಾಗಿದ್ದಾನೆ, ಗಿದ್ಯೋನ್ ಅವನು ಪರಾಕ್ರಮಶಾಲಿಯಾಗಿದ್ದಾನೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ ಪರಾಕ್ರಮಶಾಲಿ ಅಂತ. ನಮಗಿಲ್ಲಿ ಯಾರು ಸರ್ಟಿಫಿಕೇಟ್ ಕೊಡಲ್ಲ, ಪರಲೋಕ ಸರ್ಟಿಫಿಕೇಟ್ ಕೊಡುತ್ತೆ. ವಿಶ್ವಾಸದಲ್ಲಿ ನಡೆಯುವಂಥವರಿಗೆ ಪರಲೋಕ ಕರೆಯುವಂಥದ್ದು. ಪರಾಕ್ರಮಿಯೇ, ನನ್ನ ಪರವಾಗಿ ನಿಲ್ಲುವಂಥ ಪರಾಕ್ರಮಿಯೇ, ನಿನ್ನ ಯುದ್ಧದಲ್ಲಿ ಅಪಜಯ ಇಲ್ಲ. ಮೋಸೆಗೆ ದೇವರು ಹೇಳಿದ್ರು, ಇಸ್ರಾಯೇಲ್ ಜನಗಳಿಗೆ ಹೇಳು, ಅವರು ಕಷ್ಟದಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ, ಅವರನ್ನು ಫರೋಹ ಇಕ್ಕಟ್ಟಿನಲ್ಲಿ ಸಿಕ್ಕಿಸಿದ್ದಾನೆ. ದೇವರು ಫರೋಹನ ನೋಡುವಾಗ ಅರಸನಾಗಿ ನೋಡ್ತಾ ಇಲ್ಲ, ಅವನ ಕ್ಯಾರೆಕ್ಟರ್ಗಳನ್ನು, ಅವನ ಸ್ವಭಾವವನ್ನು, ಅವನ ಯೋಚನೆಗಳನ್ನು ಪರಲೋಕದ ದೇವರು ಗಮನಿಸುವಾಗ ಅದೆಲ್ಲ ಯಾರ ಒಂದು ಆಲೋಚನೆ, ಯಾರ ಜ್ಞಾನ, ಯಾರ ಬುದ್ಧಿ, ಯಾರ ಸ್ವಭಾವವನ್ನು ಫರೋಹನಲ್ಲಿ ತೋರಿಸ್ತಾ ಇತ್ತು ಅಂದರೆ ದೇವರ ಸ್ವಭಾವ ಅಲ್ಲ, ಸೈತಾನನ ಸ್ವಭಾವ. ಸೈತಾನನ ಸ್ವಭಾವ ಫರೋಹನಲ್ಲಿ ಕಂಡು ಬಂದಾಗ ದೇವರು ಯೋಚನೆ ಮಾಡ್ತಾನೆ, ಅಯ್ಯೋ ನನ್ನ ಜನ ಕಷ್ಟದಲ್ಲಿದ್ದಾರಲ್ಲ. ಆ ಇಸ್ರಾಯೇಲ್ ಜನ ಅವತ್ತು ತುಂಬ ದೊಡ್ಡ ಜನಾಂಗ ಇದ್ದಾರೆ ಅಂತ ದೇವ್ರ ದಯೆ ತೋರಿಸಿದಲ್ಲ. ಆ ಚಿಕ್ಕ ಹಿಂಡನ್ನು ರಕ್ಷಿಸೋರು ಯಾರೂ ಇಲ್ಲವಲ್ಲ, ಕಾಪಾಡೋರು ಯಾರೂ ಇಲ್ಲವಲ್ಲ. ದೇವರಾದವನು ಇಸ್ರಾಯೇಲರಿಗೋಸ್ಕರ ಪರಾಕ್ರಮಶಾಲಿಯಾಗಿ ಭೂಲೋಕಕ್ಕೆ ಇಳಿದು ಬರ್ತಾನೆ. ದೇವರು ಹೇಳ್ತಾನೆ, ಮೋಸಸ್, ಈಗ ನೀನು ಕರೆಯುವಾಗ ಪರಾಕ್ರಮಶಾಲಿ ಅಲ್ಲ, ನೀನು ಭಯದಿಂದ ಓಡಿ ಬಂದವನು, ಕೊಲೆ ಮಾಡಲ್ಪಟ್ಟ ನಿಮಿತ್ತವಾಗಿ ಭಯಗ್ರಾಂತನಾಗಿದ್ಯಾ ನೀನು. ಆದರೂ ನಿನ್ನ ಒಳಗಿರತಕ್ಕ ದರ್ಶನ ನಾನು ಕಂಡಿದ್ದೀನಿ, ಆ ಹೃದಯವನ್ನು ನಾನು ನೋಡಿದ್ದೀನಿ, ಆ ಹಂಬಲತೆಯನ್ನು ನಾನು ಕಂಡಿದ್ದೀನಿ, ಆ ವಿಧೇಯತೆಯನ್ನು ನಾನು ಕಂಡಿದ್ದೀನಿ. ನೀನು ಕೊಲೆಗಾರನಾಗಿದ್ರೂ ಪರವಾಗಿಲ್ಲ, ನಿನ್ನ ಫರೋಹ ಸೆಲೆಕ್ಟ್ ಮಾಡೋದಲ್ಲ, ಪರಲೋಕದ ದೇವರು ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಕಾರಣ ಏನು? ಇಸ್ರಾಯೇಲರನ್ನು ಬಿಡಿಸುವುದಕ್ಕೋಸ್ಕರ. ದೇವರ ವಾಕ್ಯ ಹೇಳ್ತದೆ, ಫರೋಹನ ಕಾಲದಲ್ಲಿ ಇಸ್ರಾಯೇಲರಿಗೆ ಕಷ್ಟ ಪ್ರಾರಂಭವಾಗಿದೆ. ಅವರನ್ನು ಬಿಡಿಸಿಕೊಂಡು ಬರುವಂಥ ಸಂದರ್ಭ ಸಮುದ್ರ ಎದುರಾದಾಗ ಅವ್ರು ತಿರುಗಿ ಕುಗ್ಗಿ ಹೋಗ್ತಾ ಇದ್ದಾರೆ, ಸೋತೋಗ್ತಾ ಇದ್ದಾರೆ, ನಿರಾಶೆ ಆಗ್ತಾ ಇದ್ದಾರೆ, ಓ ದೇವರಿಗೆ ವಿರುದ್ಧವಾಗಿ ಗುಣಗುಟ್ತಾ ಇದ್ದಾರೆ. ಆ ಭಯದಲ್ಲೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ಎಂಥ ಸಂಕಟದಲ್ಲಿ ಸಿಕ್ಕಾಕೊಂಡು ಬಿಟ್ವಲ್ಲ ನಾವು, ನಮ್ಮನ್ನ ಕಾಪಾಡೋದಕ್ಕೆ ಯಾರೂ ಇಲ್ಲವಲ್ಲ. ಮೋಸಸ್ ಮಾತನ್ನು ಕೇಳಿ ಇದ್ದಂಥ ಸ್ಥಳವನ್ನು, ಕೆಲಸವನ್ನು, ಜೀವಿತವನ್ನು ಬಿಟ್ಟು ಬಂದುಬಿಟ್ವಲ್ಲ. ನೋವಾಗುವ ರೀತಿಯಲ್ಲಿ ಮಾತಾಡ್ತಾರೆ, ವೇದನೆ ತರುವ ರೀತಿಯಲ್ಲಿ ಮಾತಾಡ್ತಾರೆ, ದುಃಖಪಟ್ಟವರಾಗಿ ಮಾತಾಡ್ತಾ ಇದ್ದಾರೆ. ಇಸ್ರಾಯೇಲ್ ಜನ ನಿಜವಾದ ದೇವರನ್ನ ಕಂಡುಕೊಂಡ್ರು ಸಹ ಅವರ ಬುದ್ಧಿ ಚೇಂಜ್ ಆಗಿಲ್ಲ, ಅವರ ಸ್ವಭಾವ ಚೇಂಜ್ ಆಗಿಲ್ಲ, ಅವರ ಯೋಚನೆಗಳು ಚೇಂಜ್ ಆಗಿಲ್ಲ, ಅವರ ನಡೆಗಳು ಚೇಂಜ್ ಆಗಿಲ್ಲ, ಅವರ ಕ್ರಿಯೆಗಳು ಚೇಂಜ್ ಆಗಿಲ್ಲ. ಆದರೂ ಅವರ ಮೇಲೆ ದೇವರ ಕರುಣೆ ತೋರಿಸ್ತಾನೆ. ಅವರು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂತ. ಮುಂದೆ ಸಮುದ್ರ, ಹಿಂದೆ ಫರೋಹನ ಸೈನ್ಯ, ಇಕ್ಕಟ್ಟಾದ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಪರಾಕ್ರಮಶಾಲಿಯಾಗಿ ದೇವರು
ಮೋಸಸ್ಸನ್ನು ಕರೆದು ಸಮುದ್ರದ ಮುಂದೆ ನಿಂತಾಗ ಒಂದು ಕ್ಷಣ ಮೋಸಸ್ ಸಹ ಭಯಭ್ರಾಂತನಾಗಿ, ಅಯ್ಯೋ ನಾನು ಯಾರ ಮಾತು ಕೇಳಿ ಬಂದುಬಿಟ್ನಲ್ಲ, ನನ್ನ ಕಣ್ಮುಂದೆ ದೇವರು ಇಲ್ವಲ್ಲ, ದೇವರ ಸ್ವರ ಬರ್ತಾ ಇಲ್ವಲ್ಲ, ಸಮುದ್ರದ ಮುಂದೆ ನಾನು ಏನು ಮಾಡಲಿ? ಫರೋಹನ ಮುಂದೆ ದೇವರಿಗೆ ಕೋಲನ್ನು ಕೊಟ್ಟು ಅದ್ಭುತಗಳನ್ನು ಮಾಡಿಸಿಬಿಟ್ಟ. ಆದರೆ ಈಗ ಸಮುದ್ರ ಸಾಧಾರಣವಾದದಲ್ಲ, ಯಾವುದೋ ಒಂದು ಚಾನಲ್ ಅಲ್ಲ, ಕೆರೆ ಅಲ್ಲ, ನದಿಯಲ್ಲ, ಸಮುದ್ರನ ಇಷ್ಟು ಲಕ್ಷ ಜನಗಳನ್ನ ಇಟ್ಕೊಂಡು ಹೇಗೆ ನಾನು ದಾಟಿಸೋದಪ್ಪ? ಒಂದು ಸಲ ಅವನ ಒಳಗೂ ಭಯ ಬಂದುಬಿಡ್ತು. ನಾವೆಲ್ಲ ಸಾಯಬೇಕಾ? ನಾವೆಲ್ಲ ಸತ್ತೋಗ್ಬೇಕಾ? ಸಾಯುವಂಥ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದೀವಲ್ಲ. ದೇವರ ವಾಕ್ಯ ಹೇಳ್ತದೆ, ಆಕಾಶ ಭೂಮಿ ಅಳಿದು ಹೋಗಬಹುದು, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಒಂದು ಅಲ್ಲೇಲುಯಾ, ಅಲ್ಲೇಲುಯಾ, ಅಲ್ಲೇಲುಯಾ. ಎಷ್ಟು ಜನ ನಂಬ್ತೀರ ದೇವರ ಬಾಯಿ ಮಾತು ಬಿದ್ದೋಗಲ್ಲ? ದೇವರ ವಾಕ್ಯ ಹೇಳ್ತದೆ ಪ್ರಕಟಣೆಯಲ್ಲಿ, ನೀನು ಸಾಯುವಾಗಲೂ ನಂಬಿಗಸ್ತನಾಗಿರು, ನೀನು ಸಾಯುವಾಗಲೂ ನಂಬಿಗಸ್ತನಾಗಿರು ಮಗನೇ, ನಂಬಿಗಸ್ತಳಾಗಿರು ಮಗಳೇ, ನಾನು ನಿನ್ನನ್ನು ಕೈ ಬಿಡಲ್ಲ. ಮೋಸೆಯ ಹೃದಯನು ಒಂದು ನಿಮಿಷ ಕಳವಳಾಗೋಯ್ತು, ಭಯಗ್ರಾಂತನಾಗಿ ಹೋದ. ಅಷ್ಟು ಲಕ್ಷ ಜನ ಬೊಬ್ಬೆ ಹಾಕಿದ್ರೆ ಈ ಪುಟ್ಟ ಹೃದಯ ಇರಬೇಕಾ ಬೇಡವಾ? ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಮೋಸಸ್ಗೆ. ಮೋಸ, ನಿನ್ನ ಮಾತು ಕೇಳಿ ಬಂದುಬಿಟ್ವಲ್ಲ, ತಪ್ಪು ಮಾಡಿಬಿಟ್ವಲ್ಲ, ಅನ್ಯಾಯವಾಗಿ ಮೋಸ ಹೋಗ್ಬಿಟ್ವಲ್ಲ, ಈಗ ನಿನ್ನ ದೇವ್ರು ಏನು ಮಾಡ್ತಾನೆ? ನಿನ್ನ ದೇವ್ರು ಇದ್ದಾನಾ? ಎಲ್ಲಿ ನಿನ್ನ ದೇವರು? ಎಲ್ಲಿ ನಿನ್ನ ದೇವರ ಪರಾಕ್ರಮ? ಯಾರು ನಿನ್ನ ದೇವರು ಅಂತ ಅವರು ಅನೇಕ ವಿಧದಲ್ಲಿ ಮಾತಾಡಿರಬಹುದು. ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲ್ ಜನಗಳ ಒಳಗಡೆ ಆ ಮೊಂಡುತನ, ಆ ಬಂಡುತನ, ಅವಿಧೇಯತೆ ಬಿಟ್ಟು ಹೋಗಿಲ್ಲ. ಆದರೂ ದೇವರ ಕರುಣೆ ಅವರಿಗೋಸ್ಕರ ಇತ್ತು ಅಂತ ಸತ್ಯವೇದ ಹೇಳ್ತದೆ. ಸಮುದ್ರವನ್ನು ನೋಡಿ ಕಂಗಾಲಾದಂಥ ಇಸ್ರಾಯೇಲ್ ಜನ, ಭಯಗ್ರಾಂತರಾದ ಇಸ್ರಾಯೇಲ್ ಜನ, ದಿಗ್ಭ್ರಮೆಗೊಂಡಂಥ ಇಸ್ರಾಯೇಲ್ ಜನ, ನಾವು ಪರಾಕ್ರಮಿನ, ನಮ್ಮ ದೇವರು ಪರಾಕ್ರಮಶಾಲಿನ, ಫರೋಹ ಬಂದೇ ಬಿಟ್ನಲ್ಲ ಹಿಂದ್ಗಡೆ, ಇನ್ನೇನು ಆ ಸೈನಿಕರ ಕತ್ತಿಗಳು ನಮ್ಮ ಕುತ್ತಿಗೆ ಮೇಲೆ ಬೀಳುತ್ತೆ, ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾವ್ಯಾರು ಉಳಿಯಲ್ಲ. ಆ ಒಂದು ಭ್ರಮೆಗೆ ಬಂದಂಥ ಈ ಜನಗಳ ಹೃದಯವನ್ನು ನೋಡಲ್ಪಟ್ಟ ದೇವರು ಮೋಸಸ್ನ ಕರೀತಾರೆ. ಮೋಸಸ್ ಅಂತ ಒಂದು ಶಬ್ದ ಬರುತ್ತೆ, ಒಂದೇ ಧೈರ್ಯ. ಮೋಸಸ್ಗೆ ಒಂದೇ ಧೈರ್ಯ, ಅಯ್ಯೋ ನಮ್ಮ ದೇವರು ಮಾತಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ನಲ್ಲ, ದೇವರೇ ಇದ್ದೇನೆ, ನಾನು ನೆಕ್ಸ್ಟ್ ಏನು ಮಾಡಬೇಕು? ಸಮುದ್ರ ಇದೆಯಲ್ಲ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಲೈಫಲ್ಲಿ ಸಮುದ್ರದಂಥ ಅಲೆಗಳು, ಸಮುದ್ರನೇ, ಸಮುದ್ರದಲ್ಲಿ ಬಿರುಗಾಳಿನೇ, ಸಮುದ್ರದ ಅಲೆಗಳೇ ನಿನಗೆ ಅಪ್ಪಳಿಸಿ 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 ಭಯವನ್ನು ತರುವುದಾದರೆ, ಅವುಗಳ ಮಧ್ಯದಲ್ಲಿ ಸರ್ವಶಕ್ತನಾದ ದೇವರು ಸಮ್ಟೈಮ್, ಕೆಲವು ಸಮಯಗಳಲ್ಲಿ ಸೃಷ್ಟಿಯನ್ನು, ಪ್ರಕೃತಿಯನ್ನು ನನ್ನ ದೇವರು ಉಪಯೋಗ ಮಾಡಿಕೊಂಡಿದ್ದಾನೆ. ಒಂದು ಅಲ್ಲೇಲುಯ್ಯ ಹೇಳ್ರಿ. ಕೆಲವು ಸಮಯದಲ್ಲಿ ದೇವರು ಇಳಿದು ಬರುವಾಗ ಪ್ರಕೃತಿನೂ ಸಹ ನಮ್ಮ ದೇವರಿಗೆ ವಿಧೇಯನಾಗಿದೆ. ದೇವರು ಹೇಳ್ತಾ ಇದ್ದಾನೆ, ಮೋಸಸ್ ಕೋಲನ್ನು ಹಿಡ್ಕೋ, ನಿನ್ನ ಕಾಲನ್ನು ಸಮುದ್ರದಲ್ಲಿ ಇಡು. ಬರಿಯಲ್ಲಿ ಮೋಸಸ್ ಕೇಳಿಸ್ಕೊಳ್ತಾ ಇಲ್ಲ, ಸೃಷ್ಟಿಸಲ್ಪಟ್ಟಂಥ ದೇವರ ಮಾತನ್ನು
ಸಮುದ್ರ ಕೇಳಿಸ್ಕೊಳ್ತಾ ಐತೆ. ಮೋಸಸ್ ಯಾವಾಗ ಕಾಲಿಡ್ತಾನೋ, ನನ್ನ ಒಡೆಯನ ಮಾತಿಗೆ ನಾನು ವಿಧೇಯನಾಗಿ ನಾನು ದಾರಿ ಬಿಡಬೇಕು ಅಂತ ದೇವರ ಮಾತಿಗೆ ಸಮುದ್ರ ವಿಧೇಯನಾಗಿ ರೆಡಿ ಆಗ್ತಾ ಇದೆ. ದೇವರ ವಾಕ್ಯ ಹೇಳ್ತದೆ, ದೇವರ ಪ್ರಸನ್ನತೆ ಬರುವಾಗ ಎಡಕ್ಕೆ ಬಲಕ್ಕೆ ಸಮುದ್ರದ ನೀರು ಗೋಡೆಯೋಪಾದಿಯಲ್ಲಿ ತಾನಾಗೆ ಸರಿಕೊಂಡು ಒಂದು ದೊಡ್ಡ ಗೋಡೆಯಾಗಿ ಎಡಕ್ಕೂ ಬಲಕ್ಕೂ ದಾರಿ ಮಾಡಿಕೊಟ್ಟು ನಿಲ್ಲುವಂಥದ್ದನ್ನು ಅಷ್ಟು ಲಕ್ಷ ಜನ ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು, ದೇವರ ಅತಿಶಯವನ್ನು, ದೇವರ ಒಲ್ಲಮೆಯನ್ನು, ದೇವರ ಅದ್ಭುತ ಕಾರ್ಯವನ್ನು ಯಾರೆಲ್ಲ ಮಾತಾಡ್ತಾ ಇದ್ರು, ಕಣ್ಣಿಂದ ನೋಡುವಾಗಲೇ ಒಂದು ಕಡೆ ಭಯ ಪ್ರಾರಂಭ ಆಗೋಯ್ತು. ಅಯ್ಯೋ, ಇವತ್ತಿನವರೆಗೂ ನಮ್ಮ ಲೈಫಲ್ಲಿ ಸಮುದ್ರ ದಾರಿ ಬಿಡ್ತು ಅಂತ ನಾವೆಲ್ಲೂ ಕೇಳಲಿಲ್ಲ, ಎಲ್ಲೂ ನೋಡಲಿಲ್ವಲ್ಲ. ಇಂಥ ಮಹತ್ ಕಾರ್ಯ ಮಾಡಲ್ಪಟ್ಟ ದೇವರಿಗೆ ಸ್ತೋತ್ರ ಅಂತ ಆ ಜನಗಳು ಕೊಂಡಾಡ್ತಾ ಆರಾಧನೆ ಮಾಡ್ತಾ ಅಲ್ಲೇಲುಯ ಹೇಳ್ತಾ ಜೀವ ಬದುಕಿಬಿಡ್ತಲ್ಲಪ್ಪ. ಯಾವ ಜನ ಮೋಸಸ್ಗೆ ಬೈದ್ರು, ಅದೇ ಜನ ಆ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಕಡೆ ಅಲ್ಲೇಲುಯ ಸ್ತೋತ್ರ, ಇನ್ನೊಂದು ಕಡೆ ಮೋಸೆಯ ದೇವರಿಗೆ ಸ್ತೋತ್ರ. ಮೋಸೆಯ ದೇವರು ಜೀವವುಳ್ಳ ದೇವರು, ಮೋಸೆಯ ದೇವರು ಘನವುಳ್ಳ ದೇವರು, ಮೋಸೆಯ ದೇವರು ಪ್ರಭಾವವುಳ್ಳ ದೇವರು, ಮೋಸೆಯ ದೇವರೇ ನಿಜವಾದ ದೇವರು. ಹಲ್ಲೆಲೂಯಾ. ಮೋಸಸ್ ಅವಾಗ ಶಬಾಷ್, ನನ್ನ ಬದುಕಿಸಿಬಿಟ್ಟೆ ದೇವರೇ. ಈ ಜನ ಸ್ವಲ್ಪ ಹೊತ್ತು ಹಿಂದ್ಗಡೆ ಏನೆಲ್ಲ ಮಾತಾಡಿಬಿಟ್ರು, ಬೈದುಬಿಟ್ರು, ಕುಗ್ಗಿಸಿಬಿಟ್ರು, ನೋಯಿಸಿಬಿಟ್ರು, ನಾನು ಸತ್ತೋಗೋವರೆಗೂ ನನಗೆ ಮಾತಾಡಿಬಿಟ್ರು, ಹಿಂಸೆ ಕೊಟ್ಬಿಟ್ರಲ್ಲ. ಅದೇ ದೇವರು ಮೋಸೆಯ ಪ್ರಾರ್ಥನೆಯನ್ನು ಕೇಳಿ ಕಷ್ಟ ಕಾಲದಲ್ಲಿ ಕೂಗ್ರಿ, ನಾನು ಬಂದು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ. ಕಷ್ಟ ಕಾಲ ಅನ್ನುವಂಥದ್ದು ಸಡನ್ನಾಗಿ ಬರೋದು, ಕೇಳಿಕೊಂಡು ಬರಲ್ಲ ಕಷ್ಟ. ರಾತ್ರಿ ಚೆನ್ನಾಗಿದ್ದು ನಮ್ಮ ಯಜಮಾನರು ಸಡನ್ನಾಗಿ ಜ್ವರ ಬಂದುಬಿಡ್ತಲ್ಲ, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋಯ್ತಲ್ಲ, ಸಡನ್ನಾಗಿ ಕಿಡ್ನಿ ಪ್ರಾಬ್ಲಮ್ ಬಂದುಬಿಡ್ತಲ್ಲ. ಒಂದೇ ಒಂದು ಕ್ಷಣ ಬ್ರದರ್ ಆಕ್ಸಿಡೆಂಟ್ ಆಗೋಯ್ತು. ಒಂದೇ ಕ್ಷಣ ಬ್ರದರ್ ನನ್ನ ಮಗು ಇಲ್ಲೇ ಆಟ ಆಡ್ತಾ ಇತ್ತು, ಸಡನ್ನಾಗಿ ಬಿದ್ದೋಗ್ಬಿಡ್ತು ಬಾವಿಲಿ. ಕಷ್ಟದ ಟೈಮ್ ಯಾರಿಗೂ ಗೊತ್ತಿಲ್ಲ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಅದು ಬಡವ ಆಗಿರಲಿ, ಮಧ್ಯಮದವನಾಗಿರಲಿ, ಶ್ರೀಮಂತನೇ ಆಗಿರಲಿ, ಎಂಥವನೇ ಆಗಿರಲಿ, ಇಡೀ ಮಾನವ ಕುಲದ ಮೇಲೆ ಕಷ್ಟ ಯಾವಾಗ ಅಪ್ಪಳಿಸುತ್ತೋ ಗೊತ್ತಿಲ್ಲ. ಅದನ್ನು ಕಂಡಂಥ ದೇವರು ಹೇಳ್ತಾನೆ, ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗು, ನಿನ್ನ ಪರವಾಗಿ ಯಾರೂ ಬಂದಿಲ್ಲ ಅಂದರೆ ನಾನು ಇಳಿದು ಬರ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ ಕಷ್ಟದಲ್ಲಿ ನನ್ನ ದೇವರಿದ್ದಾನೆ? ನೀವು ನಂಬಿದ್ರೆ ನಿಮ್ಮ ಜೊತೆಯಲ್ಲಿ ಕಷ್ಟದಲ್ಲಿದ್ದಾನೆ, ನೀವು ನಂಬಿದ್ರೆ ನಿಮ್ಮ ಮನೆಯಲ್ಲಿ ಕಷ್ಟದಲ್ಲಿದ್ದಾನೆ, ನೀವು ನಂಬಿದ್ರೆ ನಿಮ್ಮ ಕೆಲಸದಲ್ಲಿ ಕಷ್ಟದಲ್ಲಿದ್ದಾನೆ. ಪ್ರಿಯ ಸಹೋದರಿಯೇ, ಬರೀ ಹಣ ಕೊಡೋದ್ರಲ್ಲಿ ಮಾತ್ರ ದೇವರಿಲ್ಲ. ಎಲ್ಲ ವಿಷಯದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ಪರಿಸ್ಥಿತಿಯಲ್ಲೂ, ಎಲ್ಲ ಸಮಯದಲ್ಲೂ, ಎಲ್ಲ ಸ್ಥಳದಲ್ಲೂ ನಮ್ಮ ದೇವರು ನಿಮ್ಮ ಜೊತೆ. ಒಂದು ಆಮೇನ್ ಹೇಳ್ರಿ, ಒಂದು ಆಮೇನ್ ಹೇಳ್ರಿ, ಒಂದು ಆಮೇನ್ ಹೇಳ್ರಿ. ದೇವರು ಮೋಸಸ್ ಮೂಲಕ ತನ್ನ ಜನಗಳಿಗೋಸ್ಕರ ಸಮುದ್ರವನ್ನು 2 ಭಾಗ ಮಾಡಿಬಿಟ್ಟ. ಈ ಜನ ಯಾವಾಗ ಅಲ್ಲೇಲಿಯ ಸ್ತೋತ್ರ ಮಾಡಿಕೊಂಡು ದಾಟಿಬಿಟ್ರೋ, ವಿರೋಧಿಗಳ ಸೈನಿಕರು ಇವ್ರನ್ನ ಹಿಂಬಾಲಿಸಿದ ಸಮುದ್ರದ ಮಧ್ಯದಲ್ಲಿ ಬಂದುಬಿಟ್ಟಿದ್ದಾರೆ. ನನ್ನ ದೇವರ ಕಾರ್ಯ ನೋಡ್ರಿ. ನಿಮ್ಮ ಹಿಂದೆ ಸೈತಾನ್ ಬರಲಿ, ಎಲ್ಲಿ ಅವನ್ನ ಹೊಡಿಬೇಕು ಅಲ್ಲಿ ಹೊಡಿತಾನೆ ದೇವರು. ಒಂದು ಆಮೇಲೆ ಹೇಳ್ರಿ. ನೀವು ಹೊಡಿಯೋಕ್ಕಾಗಲ್ಲ, ಒಪ್ಪಿಸ್ಕೊಡ್ರಿ ದೇವ್ರಿಗೆ. ರೈಟ್ ಟೈಮಲ್ಲಿ ಅವ್ನು ಹೊಡಿತಾನೆ.
ನೀವು ಹೊಡೆದ್ರೆ ಸ್ವಲ್ಪನೇ ಹೊಡ್ತಾ, ದೇವ್ರು ಹೊಡೆದ್ರೆ ಅವನು ಎದ್ದೋಳಕ್ಕೆ ಆಗಲ್ಲ. ಅಂಥ ಪರಾಕ್ರಮ ಆದ ದೇವರು ನಮ್ಮ ದೇವರು. ಮೋಸಸ್ ಹೇಳಿದ್ರು, ದಾಟಿದ್ರು ಎಲ್ಲ, ಒಂದು ಕುರಿನೂ ಮಿಕ್ಕಿಲ್ವಾ, ಎಲ್ಲ ನನ್ನ ನಂಬಿದ ಕುರಿಗಳೆಲ್ಲ ಬಂದಾಯ್ತಾ, ಸೈಡಿಗೆ ಕರ್ಕೊಂಡೋಗಿ ಒಂದು ಕಡೆ ನನ್ನ ಜನಗಳಿಗೆ ಹೇಳು, ನೀವು ಯಾರು ಮಾತಾಡಕ್ಕೆ ಹೋಗ್ಬೇಡ್ರಿ, ದೇವರಿರುವಾಗ ನಿಮ್ಮ ಬಾಯಿ ಓಪನ್ ಆಗೋದು ಬೇಡ, ದೇವರು ಮಾತಾಡುವಾಗ ನಮ್ಮ ಡ್ಯೂಟಿ ಓನ್ಲಿ ಕೇಳಿಸ್ಕೊಳ್ಬೇಕು ಅಷ್ಟೇ. ಹಲ್ಲೆಲೂಯಾ. ದೇವರು ಮಾತಾಡುವಾಗ ನಾವು ಬರೀ ಕೇಳಿಸ್ಕೊಳ್ಬೇಕಂತೆ, ಯಾಕಂದರೆ ನಾವು ಮಾತಾಡುವಾಗ ದೇವರು ಮಧ್ಯೆ ಮಾತಾಡಲ್ಲ. ಮಗಳೇ ಮಾತಾಡು, ಮಗನೇ ಮಾತಾಡು, ನಾನಿದ್ದೀನಿ. ಎಷ್ಟು ಜನ ನಂಬ್ತೀರಾ? ನೀವು ಮಾತಾಡುವಾಗ ದೇವರು ಮಾತಾಡಲ್ಲ. ನಮ್ಮ ಮನೆಗಳಲ್ಲಿ ಗಂಡ ಹೆಂಡತಿ ಮಾತಾಡೋಕೆ, ಗಂಡನೂ ಮಾತಾಡೋದು ಗೊತ್ತಾಗಲ್ಲ, ಹೆಂಡತಿ ಮಾತಾಡೋ ಪಡ 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 ಅಂತ ಮಾತಾಡ್ತೀವಿ. ಅದೆಲ್ಲ ಆ್ಯಕ್ಚುಲಿ ಮಾತಂದ್ರೆ ಏನು ಗೊತ್ತಾ? ನೀವು ಫೋನ್ ಇಟ್ಕೊಂಡಿದ್ದೀರ ತಾನೇ, ಫೋನ್ ತೆಗೆದಿರ್ತಾನೆ ಲಬ 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 ಅಂದ್ಬಿಡ್ತೀರಾ. ಏನಂತೀರಾ? ಏನಂತೀರಾ ಹೇಳ್ರಿ ಎಲ್ಲ? ಯಾರೋಲೋ ಅಂತೀರಾ? ಅಲೋ ಅಲೋ ಅನ್ನೋದು ಗೊತ್ತಾ ನಿಮ್ಗೆ ಏನಂತ ಅರ್ಥ? ಫೋನ್ ಕಂಡಿಡ್ದ್ನಲ್ಲ ಅವ್ರ ಹೆಂಡತಿ ಹೆಸ್ರದು. ಫೋನ್ ಕಂಡಿಡ್ದ್ನಲ್ಲ ಅವನ ಹೆಂಡತಿ ಹೆಸರು ಅಲೋ ಅಂತ. ನಾವು ದಡ್ಡ ಶಿಖಾಮಣಿಗಳು, ಅವ್ರ ಹೆಂಡತಿನ ಇಡೀ ಪ್ರಪಂಚ ಇವತ್ತು ಕರೀತಾ ಇದೆ. ಗೊತ್ತಾ ನಿಮಗೆ? ಹಲೋ ಹಲೋ ಅಂದರೆ ಆ ಕಂಡಿಡ್ದವನ ಹೆಂಡತಿ ಹೆಸರು. ಅಜ್ಞಾನಿಗಳಾಗ ನಾವಿವತ್ತು ಇಡೀ ಪ್ರಪಂಚದವರು ಹಲೋ 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 ಅಂತಾನೆ ಇದ್ದೀವಿ. ಹಲ್ಲೆಲೂಯಾ. ನನ್ನ ದೇವ್ರ ನಂಬರ್ ಗೊತ್ತಿದೆಯಾ ನಿಮಗೆ? ನನ್ನ ದೇವ್ರ ನಂಬರ್ ಗೊತ್ತಿದೆಯಾ? 000. ನನ್ನ ದೇವರ ನಂಬರ್ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ವಾ? ಮತ್ತು ಇಷ್ಟು ದಿನ ಯಾರ ಹತ್ರ ಮಾತಾಡ್ತಾಯಿದ್ರಿ? ಹೆಂಗೆ ಮಾತಾಡ್ತಾಯಿದ್ರಿ? ಡೈಲ್ ಮಾಡಿದ್ರೇ ನೀವು ಹೆಂಗೆ ಮಾತಾಡಿದ್ದೀರಾ? ಫೋನ್ ಮಾಡಬೇಕು ಅಂದರೆ ನಾವು ಆ ನಂಬರ್ ಹೊಡಿಬೇಕು ತಾನೆ. ನಿಮ್ಮ ಫೋನಲ್ಲಿ ಹಂಗೆ ಆನಾಗುತ್ತಾ? ನನ್ನ ಫೋನ್ ಆಗಲ್ಲ, ನಿಮ್ದಾಗುತ್ತಾ? ಡೈಲ್ ಹೊಡಿಬೇಕಲ್ಲ. ಯೆರೆಮೀಯ 33:3 ವಚನ ನನ್ನ ದೇವರ ನಂಬರ್. ಪ್ರವಾದಿ ಯೆರೆಮೀಯ ಹೇಳ್ತಾನೆ, ನನ್ನ ದೇವರ ಬಳಿಗೆ ಬಂದು ಕೇಳ್ಕೊಳ್ರಿ, ಅವನು ಸದುತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಪರಲೋಕದ ನಂಬರ್ ಯಾವುದು? 333. ಒಂದು ಆಮೇಲೆ ಹೇಳ್ರಿ. ಪರಾಕ್ರಮಶಾಲಿಗಳು ಯಾರ ಜೊತೆ ಕನೆಕ್ಷನಲ್ಲಿರಬೇಕು? 333 ಜೊತೆ. ಸೈತಾನ್ ನಂಬರ್ ಗೊತ್ತಿದೆಯಾ? ಹೋಗಲಿ, ದೇವರು 333 ಕೊಟ್ಟ, ಸೈತಾನು ನಿಂದು 333ನಾ, ಅದಕ್ಕೆ ಡಬ್ಬಲ್ ನಂದು ಅಂತ 666 ಕೊಟ್ಟ. 666 ಯೂಸ್ ಮಾಡ್ತಾ ಇದ್ದೀರಾ? 666 ಯೂಸ್ ಮಾಡ್ತಾ ಇದ್ದೀರಾ? ನನ್ನ ಪ್ರಕಾರ ದೇವ್ರ ನಂಬರ್ ಯಾರು ಯೂಸ್ ಮಾಡ್ತಾ ಇಲ್ಲ. 666 ಪ್ರತಿಯೊಬ್ಬ ಯೂಸ್ ಮಾಡ್ತಾ ಇದ್ದಾನೆ. ಗೊತ್ತಾದರೆ ಬಿಟ್ಬಿಡ್ತೀರಾ? ಗೊತ್ತಾದರೆ ಬಿಟ್ಬಿಡ್ತೀರಾ? ಬಿಟ್ಬಿಡ್ತೀನಿ ಅನ್ನೋರು ಕೈ ಎತ್ತಿರಿ, ನಾನು ಮುಗಿಸ್ತೀನಿ. ನೀವು ಬಿಡಲ್ಲಮ್ಮ, ನೀವು ಬಿಡಲ್ಲ ಬ್ರದರ್, ನೀವು ಬಿಡೋಕ್ಕಾಗಲ್ಲ ಬ್ರದರ್. ಬಿಡಕ್ಕಾಗ್ದಿರಂಗೆ ತಂತ್ರನ ಉಪಯೋಗ ಮಾಡಿ ಸೈತಾನ್ ದೇವ ಮಗನು ಉಪಯೋಗ ಮಾಡಂಗೆ ಮಾಡಿಟ್ಟುಬಿಟ್ಟಿದ್ದಾನೆ. ಅದೇನು ಗೊತ್ತಾ? www.com. ಅದು ಹೊಡಿದಿರ ನಿಮ್ದು ಯಾವ ನೆಟ್ಟು ಓಪನ್ ಆಗಲ್ಲ. ನೀವೇನಾದರೂ ನೋಡಬೇಕು ಅಂದರೆ www ಹೊಡಿಲೇಬೇಕು, ಇಲ್ಲಾಂದರೆ ಇಂಟರ್ನೆಟ್ ಓಪನ್ ಆಗಲ್ಲ. ಹಲ್ಲೆಲೂಯಾ. ಆ www ಈಕ್ವಲ್ ಸಿಂಬಲ್ ಆಫ್ ಸಾತಾನ್, ಸೈತಾನನ ಕ್ರಮ ಸಂಖ್ಯೆ. ಅದರ ಅರ್ಥ 666 ಆಲ್ರೆಡಿ ಇಡೀ ಪ್ರಪಂಚ
ಉಪಯೋಗ ಮಾಡ್ತಾ ಇದೆ. ಆದ ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗು, ನಾನು ಬಂದು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರಿಯೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 1ನೇ ವಚನದಲ್ಲಿ, ಗಿಲ್ಯಾದನಾದ ಯೆಫ್ತಾಹನು ಪರಾಕ್ರಮ ಶಾಲಿಯಾಗಿದ್ದನು. ಇವನ್ಯಾ ನೀವು ಮನೆಗೆ ಹೋಗಿ ಹೋದ್ರಿ, ಈ ಯೆಫ್ತಾಹ ಸತ್ಯವೇದ ಹೇಳ್ತದೆ, ಒಂದು 5 ನಿಮಿಷ ಯಾರು ಮುಗಿಸ್ಬಿಡ್ತೇನೆ. ಯೆಫ್ತಾಹ ಒಬ್ಬ ವ್ಯಭಿಚಾರಿಯ ಮಗ. ಒಂದು ರಾಜ ವ್ಯಭಿಚಾರಿಯನ್ನು ಇಟ್ಟುಕೊಂಡು ಅವನ ಮೂಲಕವಾಗಿ ಹುಟ್ಟಲ್ಪಟ್ಟಂಥ ಮಗನೇ ಈ ಯೆಫ್ತಾ. ಇನ್ನೊಬ್ಳು ರಾಣಿ ಇದ್ರಲ್ಲ, ಅವಳಿಗೆ ಹುಟ್ಟಲ್ಪಟ್ಟಂಥ ಮಕ್ಕಳಿದ್ರಲ್ಲ, ಅವರೆಲ್ಲರೂ ತೀರ್ಮಾನ ಮಾಡಿ ಯೆಫ್ತಾನನ್ನ ಅರಮನೆಯಿಂದ ಅವಮಾನ ಮಾಡಿಸಿ, ನಿಂದಿಸಿ, ಬೈದು ಅವನನ್ನು, ಅವನ ಕುಟುಂಬವನ್ನು ಆ ಮನೆಯಿಂದ ಹೊರಗೆ ಹಾಕ್ತಾರೆ. ಇಡೀ ಗ್ರಾಮ, ಇಡೀ ರಾಜ್ಯ ರಾಜನಿಗೆ ಹೇಳ್ತಾರೆ, ರಾಜ, ನಿನಗೆ ಒಂದು ಮಾತ್ರ ಎಲ್ಲರಿಗೂ ಗೊತ್ತಿರುವಾಗ ಮದುವೆ ಆಗಿದೆಯಲ್ಲ, ಆಕೆ ನಿನ್ನ ಜೊತೆ ಇರಲಿ. ಯಾರಿಗೂ ಗೊತ್ತಿಲ್ಲದೆ ಮದುವೆಯಾಗಿ ಆ ಮಕ್ಕಳು ಹುಟ್ಟಿದ್ದಾರಲ್ಲ, ಅವರು ಈ ರಾಜ್ಯದಲ್ಲಿ ಇರುವಾಗ ಇಲ್ಲ. ನೋವಿನ ಸಂಗತಿ ಏನೆಂದರೆ, ಎಲ್ಲರಿಗೂ ಗೊತ್ತು, ಮದುವೆಯಾಗಿ ಹುಟ್ಟಲ್ಪಟ್ಟಂಥ ಮಕ್ಕಳನ್ನು ದೇವರು ಆರಿಸಿಕೊಂಡಿಲ್ಲ. ವ್ಯಭಿಚಾರಿಯ ಗರ್ಭದಲ್ಲಿ ಹುಟ್ಟಂಥ ಮಗು, ಅವನು ಏಡಿ ಅಲ್ಲ, ಅವನು ಪುಕ್ಕಲ ಅಲ್ಲ. ಅವನನ್ನು ದೇವರು ನೋಡಿ ಹೇಳ್ತಾ ಇದ್ದಾನೆ, ಯೆಫ್ತಾಹ, ನೀನು ಪರಾಕ್ರಮಶಾಲಿ. ಆ ದಯೆ ದೇವರು ಯೆಫ್ತಾಗೆ ಕೊಟ್ಟರು. ಅವನು ಧೈರ್ಯಶಾಲಿ, ದೇವಭಕ್ತ, ವಿಧೇಯನಾಗೋವನು, ನಂಬಿಗಸ್ತನು, ದೇವರಿಗಾಗಿ ತನ್ನ ಜೀವ ಕೊಡುವಂಥ ವ್ಯಕ್ತಿಯಾಗಿದ್ದಂತೆ. ಅವನಿಗೆ ದೇವರು ಹೇಳ್ತಾರೆ, ನೀನು ಪರಾಕ್ರಮಶಾಲಿ. ಅವನನ್ನು, ಅವನ ಕುಟುಂಬವನ್ನು ಈ ರಾಜ್ಯದ ಜನ ಹೊರಗಾಕಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ಯೇಸುವನ್ನು ನಂಬುವಂಥ ಜನಗಳು ನಿಮ್ಮನ್ನು ನೋಡುವಂಥ ದೃಷ್ಟಿ ಕೆಟ್ಟದಾಗಿದೆ. ಕ್ರೈಸ್ತರು ಅಂದರೆ ನಮ್ಮನ್ನು ನೋಡುವಂಥ ಸ್ಥಾನಮಾನ ವಿಧ ವಿಧವಾಗಿ ಕಲ್ಪಿಸಿಕೊಳ್ತಾರೆ. ಅವರು ಕ್ರೈಸ್ತರು ಸರಿ ಇಲ್ಲ, ಅವರು ಕುಡುಕರು, ಅವರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವರು ಅನೇಕ ವಿಧವಾದ ಕೆಟ್ಟತನಕ್ಕೆ ಕಾರಣರು ಅಂತ ಈ ಲೋಕ ಹೇಳುತ್ತೆ. ಪರಲೋಕ ಹೇಳುತ್ತಾ? ಪರಲೋಕ ಹೇಳುತ್ತೆ, ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯ ಮುತ್ತುಗಳು. ಒಂದು ಹಲ್ಲೆಲೂಯಾ ಹೇಳ್ರಿ, ಒಂದು ಹಲ್ಲೆಲೂಯಾ ಹೇಳ್ರಿ. ಗಾಡಿಗೊಪ್ಪದ ಜನ ಸರಿ ಇಲ್ಲ ಅಂತ ಈ ಶಿವಮೊಗ್ಗ ಜಿಲ್ಲೆ ಮಾತಾಡ್ಬೋದು. ನಿಮ್ಮ ನಾಯಕರವಾಗಲೇ ಹೇಳಿದ್ರು, ಬೇರೆಯವರೆಲ್ಲರಿಗಿಂತ ಈ ಗ್ರಾಮದ ಜನ ಸಮಾಧಾನವಾಗಿದ್ದಾರೆ, ದೇವರ ಕೃಪೆಗೆ ಒಳಗಾಗಿದ್ದಾರೆ, ದೇವರ ದಯೆಗೆ ಒಳಗಾಗಿದ್ದಾರೆ, ದೇವರ ವಾಗ್ದಾನಕ್ಕೆ ಒಳಗಾಗಿದ್ದಾರೆ. ದೇವರ ಚಿತ್ತ ಈ ಗ್ರಾಮದ ಮೇಲೆ ಇದೆ. ನಂಬೋರು ಒಂದು ಕರಗಳನ್ನ ತಟ್ಟಿ ದೇವರನ್ನ ಮಹಿಮೆ ಪಡಿಸಿ. ಎಷ್ಟು ಜನ ನಂಬ್ತೀರಾ? ದೇವರ ವಾಗ್ದಾನ ಈ ಗ್ರಾಮದ ಮೇಲಿದೆ. ಈ ಗ್ರಾಮದಲ್ಲಿರೋರಿಗೆ ಕಷ್ಟ ಇರುತ್ತೆ, ನಷ್ಟ ಇರುತ್ತೆ. ಎಂಡ್ ಆಫ್ ದ ಟೈಮ್ ಜಯ ನಿಮಗೆ ಅಂತ ದೇವರು ಹೇಳ್ತಾರೆ. ಕಷ್ಟ ಇಲ್ದಿರ ಬಿಲಿವರ್ ಮೇಲೆ ಬರೋಕ್ಕಾಗಲ್ಲಮ್ಮ. ಅವಮಾನ ಇಲ್ದಿರ ಮೇಲೆ ಬರೋಕ್ಕಾಗಲ್ಲಪ್ಪ. ನಿಂದನೆಗಳಿಲ್ದಿರ ನೀವು ವಿಶ್ವಾಸಿ ಆಗಕ್ಕಾಗಲ್ಲ. ಕಷ್ಟಗಳ ದಾಟದೆ ನೀವು ವಿಶ್ವಾಸಿ ಆಗಕ್ಕಾಗಲ್ಲ. ಅವಮಾನದಲ್ಲಿ ಜೀವನ ಮಾಡದೆ ನೀವು ದಾಟಕ್ಕಾಗಲ್ಲ. ಈ ಗ್ರಾಮದವರು ಅವಮಾನ ಮಾಡಿಲ್ಲ ಅಂದ್ರೂ ಹೊರಗಿನವರು ನಿಮ್ಮನ್ನು
ಹುಡುಕಿ ಅವಮಾನ ಮಾಡ್ತಾರೆ. ನಿಮಗೆ ಅವಮಾನ ಆದರೆ ನಿಮ್ಮ ಜೊತೆ ಇರೋ ಯೇಸುಗೆ ಅವಮಾನ. ನಿಮಗೆ ನೋವಾದರೆ ನಿಮ್ಮ ಜೊತೆ ಇರುವ ಯೇಸುಗೆ ನೋವಾಗುತ್ತೆ. ನಿಮಗೆ ಯಾರಾದರೂ ಹಿಂಸೆ ಮಾಡಿದ್ರೆ ನಿಮ್ಮ ಜೊತೆ ಇರುವಂಥ ಯೇಸುಗೆ ಹಿಂಸೆ ಆಗುತ್ತೆ. ಯೆಫ್ತಾಗೆ ಮಾತ್ರ ವ್ಯಭಿಚಾರಿ ಮಗ ಅಂತ ಜನಗಳು ಕರೀಲಿಲ್ಲ, ಯೇಸುವನ್ನು ಕರೀತಾರೆ. ಯೇಸುವನ್ನು ಕರೀತಾರೆ. ಅವನು ಸರಿಯಾದವರ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಅವರ ಅಮ್ಮನ ಕ್ಯಾರೆಕ್ಟರ್ ಸರಿ ಇಲ್ಲ. ಪ್ರಿಯ ಸಹೋದರಿಯೇ, ಆದ ದೇವರು ಯೇಸುವನ್ನ ನನ್ನ ನಿನ್ನ ರಕ್ಷಕನಾಗಿ ಕಳಿಸಿದ್ದಾನೆ. ಯೆಫ್ತಾನನ್ನು ನೋಡಿ ಮಾತನಾಡಲ್ಪಟ್ಟಂಥ ಜನ, ಊರಿಂದ ಆಚೆ ಹಾಕಲ್ಪಟ್ಟಂಥ ಜನ, ರಾಜ್ಯದಿಂದ ಆಚೆ ಹಾಕಲ್ಪಟ್ಟಂಥ ಜನ, ಒಂದು ದಿನ ವೈರಿಗಳು ಈ ರಾಜ್ಯದ ಮೇಲೆ ಯುದ್ಧಕ್ಕೆ ಬರಬೇಕು ಅಂತ ಆಲೋಚನೆ ಮಾಡುವಾಗ ಇವರ ಒಳಗಡೆ ಧೈರ್ಯಶಾಲಿಗಳು ಇಲ್ಲ, ಪರಾಕ್ರಮಶಾಲಿಗಳಿಲ್ಲ, ಯುದ್ಧ ಮಾಡುವಂಥವರು ಯಾರಿಲ್ಲ, ವಿರೋಧಿಗಳನ್ನ ಎದುರಿಸುವಂಥವರು ಯಾರಿಲ್ಲ, ದೇವರ ಸ್ವರವನ್ನು ಕೇಳುವಂಥವರು ಯಾರಿಲ್ಲ, ದೇವರ ಪರವಾಗಿ ನಿಲ್ಲತಕ್ಕವರು ಯಾರಿಲ್ಲ. ಆಗ ಈ ಜನರ ಹಿರಿಯರು ಒಂದು ತೀರ್ಮಾನ ಮಾಡಿ ಯೆಫ್ತಾನ ಬಳಿಗೆ ಬರ್ತಾ ಇದ್ದಾರೆ. ಯೆಫ್ತಾ, ನಮ್ಮ ಮೇಲೆ ಕನಿಕರ ತೋರ್ಸಪ್ಪ, ಅಮೋನಿಯರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಅವರನ್ನು ಜಯಿಸುವಂಥ ಶಕ್ತಿ ನಮ್ಮ ಬಳಿ ಇಲ್ಲ, ನಮ್ಮ ರಾಜ್ಯದ ನಾಯಕನಾಗಿ ನೀನು ಬಂದು ಯುದ್ಧ ಮಾಡ್ತೀಯಾ? ಅವನು ಹೇಳ್ತಾನೆ, ನಾನು ಬೇಡವಾಗಿದ್ನಲ್ಲ ನಿಮಗೆ, ನಾನು ಕೆಟ್ಟವನಾಗಿದ್ನಲ್ಲ ನಿಮಗೆ, ನನ್ನನ್ನು ವ್ಯಭಿಚಾರಿ ಮಗ ಅಂತ ಆಚೆ ಹಾಕಿದ್ರಲ್ಲ, ನಿಮ್ಮ ರಾಜ್ಯದಲ್ಲಿ ನಾನು ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಬೈದು ನನ್ನ ಹೊರಗೆ ಹಾಕಿದ್ರಲ್ಲ, ಈಗ ನಾನೇ ನಿಮಗೆ ಬೇಕಾ? ಯುದ್ಧ ಮಾಡಿದ ಮೇಲೆ ತಿರ್ಗಾ ನನ್ನನ್ನು ಸೇರಿಸ್ಕೊಳ್ತೀರಾ? ಜಯ ತಂದು ಕೊಟ್ಟರೆ ನನ್ನ ಸೇರಿಸ್ಕೊಳ್ತೀರಾ? ಆಗ ನಾನು ನಿಮ್ಮ ಜೊತೆ ಇದ್ದರೆ ನಿಮಗೆ ಅವಮಾನ ಆಗಲ್ವಾ? ಆಗ ನಿಮ್ಮ ಯಾರು ನನಗೆ ವಿರುದ್ಧವಾಗಿ ಮಾತಾಡಲ್ವಾ? ನನ್ನ ತಾಯಿಗೆ ನೀವು ಬೈಯಲ್ವಾ? ನನ್ನ ಕುಟುಂಬಕ್ಕೆ ಹೀಯಾಳಿಸಲ್ವಾ? ನಿಮ್ಮ ಜೊತೆ ನನಗೆ ಬದುಕೋದಕ್ಕೆ ಅವಕಾಶ ಮಾಡಿ ಕೊಡ್ತೀರಾ? ಕಾರಣ ಏನು? ಯೆಫ್ತಾನ ಬಳಿ ದೇವರಿದ್ದಾನೆ. ಯೆಫ್ತಾನ ಬಳಿ ದೇವರಿದ್ದ ನಿಮಿತ್ತವಾಗಿ ಯಾವ ಜನ ಬೇಡ ಅಂದಿದ್ರು, ಯಾವ ಜನ ಅವಮಾನ ಅಂತ ಹೇಳಿದ್ರು, ಯಾವ ಜನ ನಿನ್ನ ಮೂರಲ್ಲಿ ರಾಜ್ಯದಲ್ಲಿ ಇರಬಾರ್ದು ಅಂತ ಹೇಳಿದ್ರು, ಅದೇ ಜನರ ಹಿರಿಯರು ಯೆಫ್ತಾನ ಬಳಿಗೆ ಬಂದಿದ್ದಾರೆ. ಅಯ್ಯ, ನಮ್ಮೂರಿಗೆ ಬಾ, ನಮ್ಮ ರಾಜ್ಯಕ್ಕೆ ಬಾ, ನಮ್ಮೆಲ್ಲರ ನಾಯಕನಾಗಿ ನೀನೇ ನಿಂತುಕೋ, ನಾವು ನಿನ್ನ ಹಿಂದುಗಡೆ ಇರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದ ದೇವರು ಇವತ್ತು ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾನೆ, ನೀವು ಪರಾಕ್ರಮಿಗಳು, ನೀವು ಪರಾಕ್ರಮಶಾಲಿಗಳು, ನೀವು ನಂಬಿದ್ರೆ ನಿಮ್ಮ ಮುಂದೆ ನಾನಿದ್ದೇನೆ, ನಿಮ್ಮ ಯುದ್ಧದಲ್ಲಿ ಜಯನ ತಂದು ಕೊಡ್ತೇನೆ, ಕಷ್ಟಗಳಲ್ಲಿ ಕೂಗ್ರಿ ನಾನು ಬಂದು ಬಿಡುಗಡೆ ಮಾಡ್ತೇನೆ. ಅಮೋರಿಯರಿಗೆ ಭಯಪಟ್ಟು ಗಿದ್ಯೋನರು ಯೆಫ್ತಾನ ಬಳಿಗೆ ಬಂದಿದ್ದಾರೆ. ಯೆಫ್ತಾ, ನಾನು ಬರ್ತೀನಿ ಅಂತ, ನನ್ನ ಸೇರಿಸ್ಕೊಳ್ಳೋದಾದರೆ ನಾನು ಬರ್ತೀನಿ, ನಿಮ್ಮ ಜೊತೆ ಬಾಳೋದಕ್ಕೆ ಅವಕಾಶ ಕೊಡೋದಾದರೆ ನಾನು ಬರ್ತೀನಿ, ನನಗೆ ವಿರುದ್ಧವಾಗಿ ಮಾತನಾಡದೆ ಹೋದರೆ ನಾನು ಬಂದು ನಿಮ್ಮಲ್ಲಿ ಒಬ್ಬನಾಗಿರ್ತೀನಿ. ನಿಮ್ಗೆ ಓಕೆನಾ? ಪ್ರಿಯ ಸಹೋದರಿಯೇ, ಯುದ್ಧ ಪ್ರಾರಂಭ ಆಗುತ್ತೆ. ಯೆಫ್ತಾನ ನಿಮಿತ್ತ ದೇವರು ಯಾವ ರೀತಿ ಕರುಣೆ ತೋರಿಸ್ತಾನೆ ಅಂದರೆ, ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ ವೈರಿಗಳು, ಯುದ್ಧ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರುವಾಗ ಯೆಫ್ತಾ ನೋಡ್ತಾ ಇದ್ದಾನೆ, ಅಯ್ಯೋ, ಯುದ್ಧದಲ್ಲಿ ನನ್ನ ಕಡೆಯವರು ಸತ್ತೋಗ್ತಾ ಇದ್ದಾರಲ್ಲ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಈ ಯುದ್ಧದಲ್ಲಿ ಅಪಜಯಕ್ಕೆ ಒಳಗಾಗ್ಬಿಡ್ತೀವಲ್ಲ, ನನ್ನ ನಂಬಿ ಇವ್ರು ಕರ್ಕೊಂಡು ಬಂದಿದ್ದಾರೆ ಯುದ್ಧದಲ್ಲಿ ಜಯ ಹೊಂದೋದಕ್ಕೋಸ್ಕರ. ದೇವರೇ, ಆ ರಣರಂಗದಲ್ಲಿ, ಯುದ್ಧ ನಡೆಯುವಂಥ ರಣರಂಗದಲ್ಲಿ ಒಂದು ನಿಮಿಷ
ದೇವರ ಭಯವುಳ್ಳ ಯೆಫ್ತಾ, ದೇವರ ಭಕ್ತನಾದ ಯೆಫ್ತಾ, ದೇವರಿಗೆ ವಿಧೇಯನಾಗುವಂಥ ಯೆಫ್ತಾ, ದೇವರ ಮಾತನ್ನ ನಂಬುವಂಥ ಯೆಫ್ತಾ ಆ ರಣರಂಗದಲ್ಲೇ ಆ ಸಾರಥಿಗೆ ಹೇಳ್ತಾನೆ, ಅಯ್ಯ ಒಂದು ಕಡೆ ನಿಲ್ಲಿಸು ನನಗೆ. ಆ ನಿಲ್ಲಿಸಿ 1 ನಿಮಿಷ ಅವನು ಪ್ರಾರ್ಥನೆ ಮಾಡ್ತಾನೆ, ದೇವಾ ನನ್ನ ನಂಬಿ ಜನ ಯುದ್ಧ ಮಾಡೋದಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾರೆ. ನೀನು ನನ್ನ ಜೊತೆ ಇರುವುದರಿಂದ ನಾನು ಯುದ್ಧಕ್ಕೆ ಬಂದುಬಿಟ್ಟೆ. ಆದರೆ ಯುದ್ಧ ಸೋಲುವಂಥ ಪರಿಸ್ಥಿತಿ, ಅಪಜಯಕ್ಕೆ ಹೋಗುವ ಪರಿಸ್ಥಿತಿ, ನಾನು ಸಾಯುವಂಥ ಪರಿಸ್ಥಿತಿ, ಅದಕ್ಕಾಗಿ ನನ್ನನ್ನು ಕೊಂಡು ತಂದ. ಈ ಯುದ್ಧದಲ್ಲಿ ನನಗೆ ನೀನು ಜಯ ಕೊಡುವುದಾದರೆ, ಅವಮಾನದಿಂದ ಬಿಡಿಸುವುದಾದರೆ, ನನ್ನ ನಂಬಿ ಬಂದಂಥ ಜನಗಳನ್ನು ಉಳಿಸುವುದಾದರೆ, ಅವನ ರಣರಂಗದಲ್ಲೇ ಜೀವ ಮರಣಗಳ ಮಧ್ಯದಲ್ಲಿ ಹೋರಾಡುವಂಥ ಯೆಫ್ತಾ ದೇವರೊಂದಿಗೆ ಒಂದು ಒಡಂಬಡಿಕೆ. ಆ ಒಡಂಬಡಿಕೆ ಏನು ಅವನಿಗೆ ಗೊತ್ತಿಲ್ಲ. ಈ ಒಡಂಬಡಿಕೆ ಕಠಿಣಕರವಾಗಿರ್ತದೆ ಅಂತ ದೇವರಿಗೆ ಹೇಳ್ತಾನೆ, ಅಯ್ಯ ಈ ಯುದ್ಧದಲ್ಲಿ ನಾನೇನಾದರೂ ಜಯ ಹೊಂದಿದ್ರೆ, ನೀನು ನನಗೆ ಜಯವನ್ನು ಕೊಟ್ಟರೆ, ಜಯದ ಬಾವುಟವನ್ನು ಹಿಡಿಯಲ್ಪಟ್ಟವನಾಗಿ ನಾನು ನನ್ನ ಮನೆಗೆ ಹೋಗುವಾಗ ನನ್ನ ಮನೆಯ ಬಾಗಿಲಿಗೆ ಯಾರು ನನ್ನನ್ನು ಮೊದಲು ಸನ್ಮಾನ ಮಾಡೋಕ್ಕೆ ಬರ್ತಾರೋ, ಗೌರವಿಸೋದಕ್ಕೆ ಬರ್ತಾರೋ, ಆರ್ತಿ ಬೆಳಗಕ್ಕೆ ಬರ್ತಾರೋ, ಆರಾಕಕ್ಕೆ ಬರ್ತಾರೋ, ಆ ಪ್ರಾಣಿಯನ್ನ ನಿನಗೆ ಯಜ್ಞದ ಬಲಿಯನ್ನಾಗಿ ನಾನು ಸಮರ್ಪಣೆ ಮಾಡಿಬಿಡ್ತೇನೆ. ಹಲ್ಲೆಲೂಯಾ. ದೇವರು ಕಷ್ಟ ಯೆಫ್ತಾನಿಗೆ ಪ್ರಾರಂಭ ಆಯಿತು. ಅವನ ಪ್ರಾರ್ಥನೆ ಕೇಳಲ್ಪಟ್ಟ ದೇವರು ಕಷ್ಟ ಕಾಲದಲ್ಲಿದ್ದಂಥ ಯೆಫ್ತಾನನ್ನು ಇಳಿದು ಬಂದು ಬಿಡುಗಡೆ ಕೊಟ್ಬಿಡ್ತಾನೆ. ಯುದ್ಧದಲ್ಲಿ ಜಯ ಬಂದುಬಿಟ್ಟಿದೆ. ಸಂತೋಷವಾಗಿ ಮನೆ ಕಡೆಗೆ ಹೋಗ್ತಾ ಇದ್ದಾನೆ. ಎಲ್ಲರೂ ಜೈಕಾರ, ಇಡೀ ರಾಜ್ಯ ಜೈಕಾರ ಆಗ್ತಾ ಇದೆ. ಯೆಫ್ತಾನ ನಿಮಿತ್ತ ದೇವರು ನಮಗೆ ಜಯ ಕೊಟ್ಟ. ಆದರೆ ಯೆಫ್ತಾ ಎಂಥ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾನೆ ಗೊತ್ತಿಲ್ಲ. ಯೆಫ್ತಾಗೂ ಗೊತ್ತಿಲ್ಲ ರೀ. ಅವನ ಒಡಂಬಡಿಕೆ ಏನಂದರೆ, ನನ್ನನ್ನು ಯಾರು ಸಂಧಿಸ್ತಾರೋ ಆ ಪ್ರಾಣಿಯನ್ನು ನಾನು ನಿನಗೆ ಬಲಿಯಾಗಿ ಕೊಡ್ತೇನೆ. ಯೆಫ್ತಾನಿಗೆ ಒಬ್ಬಳು ಮಗಳಿದ್ಲು. ಯೆಫ್ತಾಗೆ ಒಬ್ಬಳೇ ಮಗಳು. ಆ ಮಗಳು ಹೇಳ್ತಾಳೆ, ಇವತ್ತು ಯುದ್ಧದಲ್ಲಿ ಹೋಗಿ ಜಯ ತರದಂಥ ನಮ್ಮ ತಂದೆಗೆ ನಾನು ಸನ್ಮಾನ ಮಾಡೋದಕ್ಕೆ, ಗೌರವಿಸೋದಕ್ಕೆ, ಹಾರ ಹಾಕೋದಕ್ಕೆ, ಆರ್ತಿ ಬೆಳಗೋದಕ್ಕೆ, ಜಯದ ತಿಲಕವನ್ನು ಹಚ್ಚೋದಕ್ಕೆ ನಾನೇ ಅರಮನೆ ಬಾಗಿಲಲ್ಲಿ ನಿಂತ್ಕೊಳ್ತೇನೆ ಅಂತ ಯೆಫ್ತಾನ ಮಗಳು ಕೇಳಿಕೊಂಡು ಹಾರನ ಹಿಡ್ಕೊಂಡು ಅಪ್ಪನ ಬರೋಣವನ್ನು ಎದುರಿಗೆ ನಿಂತ್ಕೊಂಡಿದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಫ್ತಾ ದೂರದಿಂದ ಬರ್ತಾ ಇದ್ದಾನೆ ಸಂತೋಷವಾಗಿ. ಜಯನ ಎಲ್ಲ ಕಡೆ ಜಯ 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 ಅಂತ ಹೇಳ್ತಾ ಇದ್ದಾರೆ. ಮನೆ ಹತ್ರ ಬರ್ತಾ ಇದ್ದಾನೆ. ಅರಮನೆ ಬಾಗಿಲು ಎಂಟ್ರಾದ. ಇನ್ನೇನು ಮನೆಯ ಬಾಗಿಲಿಗೆ ಬರುವಂಥ ಸಂದರ್ಭ ಬೈಬಲ್ ಹೇಳ್ತದೆ. ಯೆಫ್ತಾ ದೂರದಿಂದ ಅರಮನೆ ಬಾಗಿಲಲ್ಲಿ ತನ್ನ ಮಗಳು ನಿಂತದ್ದನ್ನು ನೋಡಿ ಆ ರಥದಲ್ಲೇ ಕುಸ್ತು ಬಿದ್ದನಂತೆ. ಆ ರಥದಲ್ಲೇ ಕುಸ್ತು ಬಿದ್ದು ತನ್ನ ಬಟ್ಟೆಗಳನ್ನ ಹರ್ಕೊಳ್ತಾನೆ. ತನ್ನ ದೇವರಿಗೆ ಗೋಳಾಡ್ತಾನೆ. ಯುದ್ಧ ಏನೋ ನನಗೆ ಜಯ ಕೊಟ್ಟುಬಿಟ್ಟೆ ದೇವರೇ, ನನಗಿದ್ದ ಮಗಳನ್ನು ನಾನು ಕೊಡಬೇಕಲ್ಲ, ಬಲಿಯಾಗಿ ಕೊಡಬೇಕಲ್ಲ. ಆ ಮಗಳಿಗೆ ನಾನು ಹೆಂಗೆ ಹೇಳಿ? ದೇವ್ರು ಜಯ ಕೊಟ್ಟರು, ಅದಕ್ಕೆ ಪ್ರತಿಯಾಗಿ ನಾನು ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೆ. ನನ್ನ ಮಗಳನ್ನೇ ನಾನು ಬಲಿ ಕೊಡಬೇಕಲ್ಲ ಅಂತ ನಾನು ಹೆಂಗೆ ಹೇಳೋದು ಅಂತ ಕುಸ್ತು ಬಿದ್ದಂಥ ಯೆಫ್ತಾ
ಅಳುತ್ತಾ ದುಃಖದಿಂದ ನೋವಿನಿಂದ ಮಗಳಿಗೆ ನಡೆದಂಥ ಸಂಗತಿಗಳನ್ನ ತಿಳಿಸಿಬಿಡ್ತಾನೆ. ಸತ್ಯವೇದ ಹೇಳ್ತದೆ, ಮಗಳು ನಾನು ಬಲಿ ಕೊಡಲ್ಲ ಅಂತ ಹೇಳೋದಿಲ್ಲ. ಅಪ್ಪನಿಗೆ ಹೇಳ್ತಾಳೆ, ಭಯಪಡಬೇಡಪ್ಪ, ನಿನ್ನ ಪರವಾಗಿ ದೇವರಿದ್ದಾನಲ್ಲ, ದೇವ್ರ ಕೈಗೆ ನಮ್ಮನ್ನು ಒಪ್ಪಿಸ್ಕೊಡೋಣ. ದೇವ್ರು ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ, ಕೇಳಿದ್ದು ಜೀವನ ವಾಪಸ್ ಕೊಡೋಕ್ಕೆ ಸಾಧ್ಯ. ದೇವರ ಕರುಣೆ ಬಂತು ಅಂದರೆ ನಮ್ಮ ಲೈಫಲ್ಲಿ ಏನು ಬೇಕಾದರೂ ಆಗ್ಬೋದು. ದೇವರ ಪರೀಕ್ಷೆಗೆ ನಾವಿಲ್ಲ ಅಂತ ಹೇಳೋದು ಬೇಡ. ನೀನು ಅರಿಕೆ ಮಾಡ್ದಲ್ಲ, ನಾನು ಧಾರಾಳವಾಗಿ ಕೊಡ್ತೀನಪ್ಪ, ನೀನು ಭಯ ಪಡಬೇಡಪ್ಪ, ಚಿಂತೆ ಮಾಡಬೇಡಪ್ಪ. ನಿನ್ನ ನಿಮಿತ್ತ ಎಷ್ಟೋ ಕುಟುಂಬಗಳು ರಕ್ಷಣೆಗೆ ಬಂದಿದೆಯಲ್ಲಪ್ಪ, ಜೀವ ಉಳಿತಲ್ಲಪ್ಪ. ಅನ್ಯರ ಕೈಗೆ ನಾವು ಸಿಕ್ಕಾಕೊಂಡಿಲ್ವಲ್ಲಪ್ಪ, ಸೈತಾನನ ಕೈಗೆ ಸಿಕ್ಕಾಕೊಂಡಿಲ್ವಲ್ಲ. ನನ್ನ ದೇವರಿಗೆ ಅವಮಾನ ಆಗದ ರೀತಿಯಲ್ಲಿ ನಿನ್ನ ನಂಬಿ ಬಂದ ಜನಗಳಿಗೆ ಜಯ ಕೊಟ್ಟ ದೇವರ ಮಾತನ್ನು ನೀನು ಉಳಿಸ್ಕೊಳ್ಳಪ್ಪ ಅಂಥೇಳಿ ಯೆಫ್ತಾನ ಮಗಳು ತನ್ನ ಜೀವಿತವನ್ನು, ತನ್ನ ಪ್ರಾಣವನ್ನು ದೇವರಿಗಾಗಿ ಸಮರ್ಪಣೆ ಮಾಡ್ತಾಳೆ. ದೇವರಿವತ್ತು ನಮ್ಮನ್ನು ಪುಕ್ಕುಳರು ಅಂತ ಕರೆದಿಲ್ಲ, ಏಡಿಗಳು ಅಂತ ಕರೆದಿಲ್ಲ. ನಮ್ಮನ್ನು ನೋಡಿ ನಿಮ್ಮ ಮನೆಗಳಲ್ಲಿ ಒಬ್ಬರನ್ನ ಆರಿಸ್ಕೊಂಡಿದ್ದಾನೆ ದೇವರು. ಯಾರ್ದೋ ಮನೇಲಿ ಗಂಡ ಆಗಿರ್ಬೋದು, ಯಾರ್ದೋ ಮನೇಲಿ ಹೆಂಡತಿ ಆಗಿರ್ಬೋದು, ಯಾರ್ದೋ ಮನೇಲಿ ಮಕ್ಕಳಾಗಿರ್ಬೋದು, ಇನ್ನು ಕೆಲವ್ರ ಮೇಲೆ ಇಡೀ ಕುಟುಂಬನೇ ಆಗಿರ್ಬೋದು. ನೀವು ಭಾಗ್ಯವಂತರು ಅಂತ ಸತ್ಯವೇದ ಹೇಳ್ತದೆ. ದೇವರು ನಮ್ಮನ್ನು ನೋಡಿ ಹೇಳ್ತಾನೆ, ನೀವು ಪರಾಕ್ರಮಶಾಲಿಗಳು, ಪರಾಕ್ರಮಶಾಲಿಗಳು. ಈ ಲೋಕದ ಪರಾಕ್ರಮಶಾಲಿ ಯಾರು? ನಾನು ಮುಗಿಸ್ತೀನಿ ಹೇಳಿ. ಈ ಲೋಕದ ಪರಾಕ್ರಮಶಾಲಿ ಯಾರ್ರೀ? ಈ ಜೀವನು ಅವನ ಪರಾಕ್ರಮಶಾಲಿ. ದೇವರು ಅವನಿಗೆ ಹೇಳ್ತಾನೆ, ನೀನು ಪರಾಕ್ರಮಶಾಲಿ, ನೀನು ಬಡಕಲಾಗೇ ಇರು. ನಿನ್ನ ಶಕ್ತಿನೇ ಇಲ್ಲದೆ ಶರೀರದಲ್ಲಿ ನಿನ್ನ ಹೃದಯ ಆತ್ಮ ಪ್ರಾಣ ಬಲವಾಗಿದ್ದರೆ, ಕರ್ತನಿಗಾಗಿ ಎದ್ದು ನಿಲ್ಲೋದಾದರೆ, ಕರ್ತನಿಗಾಗಿ ಮಾತಾಡೋದಾದರೆ, ಕರ್ತನಿಗಾಗಿ ಜೀವಿಸೋದಾದರೆ, ಕರ್ತನಿಗಾಗಿ ಸುವಾರ್ತೆ ಸಾರೋದಾದರೆ, ಕರ್ತನಿಗಾಗಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇರೋದಾದರೆ, ಒಂದು ಆತ್ಮರಕ್ಷಣೆಗಾಗಿ ನಿನ್ನ ಹೃದಯ ತವಕ ಪಡೋದಾದರೆ ಅವನೇ ಪರಾಕ್ರಮಶಾಲಿ. ಹಲ್ಲೆಲೂಯಾ. ಈ ಗ್ರಾಮದಲ್ಲಿ ನಿಮ್ಮನ್ನು ಸುಮ್ಮನೆ ದೇವರು ಕರೆದಿಲ್ಲ. ವ್ಯಾಪಾರ ಮಾಡಿಕೊಂಡು, ದುಡ್ಡು ಮಾಡಿಕೊಂಡು, ಹಣ ಮಾಡಿಕೊಂಡು, ಮನೆ ಕಟ್ಕೊಂಡು, ಕಾರ್ ತಗೊಂಡು ಜುಮ್ 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 ಅಂತ ಇರುವಂಥ ದೇವ್ರು ಕರೆದಿಲ್ಲ. ಇರಲಿ ಇಲ್ಲದೆ ಹೋಗಲಿ, ನನ್ನ ಮಗಳಾಗಿ ಮಗನಾಗಿ ಬಾ. ಈ ಲೋಕದ ಜನ ನಿಮ್ಮನ್ನು ಪರಾಕ್ರಮಶಾಲಿ ಅಂತ ಕರೆದಿಲ್ಲ, ಪರಲೋಕದ ದೇವ್ರು ಕರೆದಿದ್ದ. ನಿಮ್ಮ ಪ್ರಾರ್ಥನೆಯಲ್ಲಿ ದೇವ್ರ ಶಕ್ತಿ ಎಳೆದು ಬರ್ತದೆ, ನಿಮ್ಮ ಆರಾಧನೆಯಲ್ಲಿ ದೇವ್ರ ಶಕ್ತಿ ಎಳೆದು ಬರ್ತದೆ, ನಿಮ್ಮ ವಿಶ್ವಾಸದಲ್ಲಿ ಶಕ್ತಿ ಇಳಿದು ಬರ್ತದೆ, ನಿಮ್ಮ ನಂಬಿಕೆಯಲ್ಲಿ ಶಕ್ತಿ ಇಳಿದು ಬರ್ತದೆ. ನೀವು ಅದನ್ನು ನಂಬುವಾಗಲೇ ಈ ಗ್ರಾಮವನ್ನು, ಈ ಆಲಯವನ್ನು, ಹೊರ ಜಿಲ್ಲೆ ಜನಗಳು, ಹೊರಗಡೆಯಿರತಕ್ಕವರು, ಶಿವಮೊಗ್ಗದ ನಾನಾ ಭಾಗದವರು, ಕರ್ನಾಟಕದ ನಾನಾ ಭಾಗದವರು ಈ ಸ್ಥಳದಲ್ಲಿ ದೇವರಿದ್ದಾನಲ್ಲ, ಕರಗಳು ತಟ್ಟಿ ದೇವರನ್ನ ಮಹಿಮೆ ಪಡಿಸೋ. ಜೋರ